ಇವತ್ತು ನಮ್ಮ ಟೂ ವೀಲರು ಕಿಡ್ನ್ಯಾಪು. ಎಲ್ಲ ಕನ್ನಡಿಗರಿಗೂ ಅಸ್ಸಲಾಮು ಅಲೈಕುಮ್, ನಮಸ್ತೆ. ಇವತ್ತು ಕಾಲೇಜಿಗೆ ಹೋಗಿರಲಿಲ್ಲ, ಬೇಗ ರೆಡಿಯಾಗಿ ಜುಮ್ಮಾ ಬೇರೆ ಇತ್ತು, ಅದಕ್ಕೆ ನಮಾಜಿಗೆ ಹೋಗೋಣ ಅಂತ ಹೊರಟೆ. ಈ ಮಿರರ್ ನೋಡ್ತಿದ್ದೀರಲ್ಲ, ಇದು ದುಬೈಯಿಂದ ಇಂಪೋರ್ಟ್ ಮಾಡಿಸಿರೋದು. ನಮಗಂತೂ ಸಕ್ಕಸ್ ಕಾಸ್ಟ್ಲಿ ಬಿತ್ತು. ತಿರ್ಗಾ ನಮ್ಮ ಟೂ ವೀಲರ್ ಎತ್ಕೊಂಡು ಆರಾಮಾಗಿ ಹೋದೆ, ಯಾಕಂದರೆ ಇನ್ನೂ ಬೇಜಾನ್ ಟೈಮ್ ಇತ್ತು. ಅದಕ್ಕೆ ಫೈನಲಿ ಮಸ್ಜಿದಿಗೆ ಬಂದೆ. ಅಲ್ಲಾ ಬಗ್ಗೆ 2 ಮಾತಾಡಿದ್ರು. ಆ ಮಾತನ್ನು ಕೇಳ್ಕೊಂಡು ನಮಾಜಿ ಮುಗಿಸ್ಕೊಂಡು ತಿರ್ಗಾ ನಮ್ಮ ಹಾಸ್ಟ್ಲಿಗೆ ಹೊರಟೆ. ಟೂ ವೀಲರ್ ಎತ್ಕೊಂಡು ಎಲ್ಲೂ ಬ್ರೇಕ್ ಆಗದಿಲ್ದಂಗೆ ಝುಯ್ ಅಂತ ಹಾಸ್ಟ್ಲಿಗೆ ಬಂದೆ. ಬಂದಿದ ತಕ್ಷಣವೇ ತಟ್ಟೆ ಇಟ್ಕೊಂಡು ಚಪ್ಪಲಿ ಹಾಕ್ಕೊಂಡು ಓಡೋದೆ, ಯಾಕಂದರೆ ಬೇಗ ಹೋಗಲಿಲ್ಲ ಅಂದರೆ ಊಟ ಖಾಲಿ ಆಗಿಬಿಡುತ್ತೆ ಅಂತ ಬೇಗ ಹೋದೆ. ಎಷ್ಟು ಬೇಗ ಹೋದ್ರೂ ಊಟ ಖಾಲಿ ಆಗೋಯ್ತು. ಅದೇ ತಟ್ಟೆನ ಅಲ್ಲಾಡಿಸ್ಕೊಂಡು ರೂಮ್ ಹತ್ರಕ್ಕೆ ಬಂದೆ. ನೋಡ್ರಿ, ಇದು ನಮ್ಮ ಹಾಸ್ಟ್ಲ್ ಜೀವನ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಒಂದೊಂದು ಟೈಮ್ ಅಂತ ಸುಮ್ಮನಾಗಬೇಕು. ಕರೆಕ್ಟಾಗಿ ಟೈಮಾಗಿ ಹೋಗಿಲ್ಲ ಅಂದರೆ ಊಟನೂ ಇಲ್ಲ, ಎಂಥದೂ ಇಲ್ಲ. ತಿರ್ಗಾ ರಾತ್ರಿ ಊಟ ಬಿಟ್ಟಿದ ತಕ್ಷಣವೇ ಫಸ್ಟ್ ಟ್ರಿಪ್ಗೆ ಬಂದು ಕುತ್ಕೊಂಡ್ಬಿಟ್ಟೆ, ಯಾಕಂದರೆ ಮಧ್ಯಾಹ್ನನೂ ಊಟ ಮಾಡಿರಲಿಲ್ಲ. ಅದಕ್ಕೆ ಶಿಸ್ತಾಗಿ ಬಂದು ಊಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ. ಊಟ ಆದಮೇಲೆ ಆ ತಟ್ಟೆನಲ್ಲಿರೋ ನೀರು ಹಿಂಗೆ ಆಡ್ಕೊಂಡು ಹೋಗೋ ಮಜಾನೇ ಬೇರೆ. ಏನಂತೀರಾ? ಇದೆಲ್ಲ ಹಾಸ್ಟೆಲಿರೋರ್ಗೆ ಅಷ್ಟೇ ಗೊತ್ತು. ಅದೆಲ್ಲ ಆದಮೇಲೆ ತಟ್ಟೆಯಲ್ಲಿ ನೀರು ತುಂಬಿಕೊಂಡೆ. ಇವತ್ತು ತಟ್ಟೆಯಲ್ಲಿ ನೀರು ಕುಡಿಯೋಣ ಅಂತ. ಮೇನ್ ಟ್ವಿಸ್ಟ್ನ ಇವಾಗ ಹೇಳ್ತಿದ್ದೀನಿ ನೋಡಿ. ಸುಮ್ಮನೆ ಟೂ ವೀಲರ್ ಕಿಡ್ನ್ಯಾಪ್ ಆಗೈತೆ ಅಂತ ಒಂದು ವಿಡಿಯೋ ಮಾಡೋಣ ಅಂತವ್ರೆ, ರಿಯಲ್ ಆಗಿ ಕಿಡ್ನ್ಯಾಪು. ಹಂಗೇನಿಲ್ಲ, ಯಾರೋ ನಮ್ಮ ಟೂ ವೀಲರ್ನ ಸೈಡ್ ಆಗಿಬಿಟ್ಟಿದ್ರು ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇಷ್ಟು ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಆದಷ್ಟು ಬೇಗ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.